ಅಹಮದಾಬಾದ್ನಲ್ಲಿ ನಡೆದಂತ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ 270 ಜನರನ್ನ ಬಲಿ ಪಡೆದಿತ್ತಲ್ಲ ಏರ್ ಇಂಡಿಯಾ ವಿಮಾನ ದುರಂತ ನಡೆದ್ರು ಕಚೇರಿಯಲ್ಲಿ ಪಾರ್ಟಿ ಮಾಡಿದ್ರು ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಕಚೇರಿಯಲ್ಲಿ ಪಾರ್ಟಿ ಮಾಡಿದ್ದಂತ ಏರ್ ಇಂಡಿಯಾ ಸಿಬ್ಬಂದಿ ಇಂಥ ದೊಡ್ಡ ದುರಂತ ಆಗಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪಾರ್ಟಿ ಮಾಡಿದ್ರು, ಮೌಜು ಮಸ್ತಿ ಮಾಡಿದ್ರು ಅಂತ ಪಾರ್ಟಿ ಮಾಡಿದ್ದಂತ 4 ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಪಾರ್ಟಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸೇವಾ ಪೂರೈಕೆದಾರ AISATSನ 4 ಅಮಾನತಾಗಿದ್ದಾರೆ. ಜೂನ್ 12ನೇ ತಾರೀಕು ದುರಂತ ಆಗಿತ್ತು, ಗಮನಿಸಿದ್ದೀರಾ ನೀವು. ಜೂನ್ 23ನೇ ತಾರೀಕು ಪಾರ್ಟಿ ಮಾಡಿದ್ದಾರೆ ಇವರು. ದುರಂತ ನಡೆದು ತಿಂಗಳು ಕಳೆದಿಲ್ಲ, ಅಷ್ಟರ ಒಳಗೇನೆ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಪಾರ್ಟಿ ಮಾಡಿರೋದು. ಸದ್ಯ ಈ ಒಂದು ಪಾರ್ಟಿಯ ದೃಶ್ಯಾವಳಿಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗ್ತಾ ಇವೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ 3 ಸೆಕೆಂಡ್ಗಳಲ್ಲಿ ತಪ್ಪಿತು ಭಾರೀ ಅನಾಹುತ. ಪೈಲಟ್ ಸಮಯ ಪ್ರಜ್ಞೆಯಿಂದ 2000ಕ್ಕೂ ಹೆಚ್ಚು ಜನರ ಜೀವ ಉಳಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ 3 ಸೆಕೆಂಡ್ ವಿಳಂಬವಾಗಿದ್ರೆ ಸಾವಿರಾರು ಜನರು ಸಾವನ್ನಪ್ತಾ ಇದ್ರು. ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಸಮಯ ಪ್ರಜ್ಞೆಯಿಂದಾಗಿ 2000ಕ್ಕೂ ಹೆಚ್ಚು ಜೀವಗಳು ಉಳ್ಕೊಂಡಿವೆ. ಸಾವಿರಾರು ಜೀವ ಉಳಿಸಿದಂತ ಸುಮಿತ್ ಅಪಘಾತವನ್ನ ತಡೆಯೋದಕ್ಕಾಗಲಿಲ್ಲ. ಅಂದ್ರೆ ವಿಮಾನ ದುರಂತ ಆಯ್ತು ನಿಜ, ಆದ್ರೆ 3 ಸೆಕೆಂಡ್ ವಿಳಂಬ ಆಗಿದ್ರೆ ಇನ್ನೂ ಹೆಚ್ಚು ಜನರು ಸಾವನ್ನಪ್ತಾ ಇದ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಆ ದುರಂತ ತಪ್ಪಿದ್ದ ಹೇಗೆ ಅಂತ ನಾವು ನೋಡೋದಾದ್ರೆ, ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಮೇಲೆ ಈ ಬೋಯಿಂಗ್ 787 ವಿಮಾನ ಬಿತ್ತು ಸಾವನ್ನಪ್ಪಿದ್ರು. ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಂಥವ್ರು ಜೊತೆಗೆ ವಿಮಾನದಲ್ಲಿದ್ದವರು ಕೂಡ 241 ಜನ ಸಾವನ್ನಪ್ಪಿದ್ರು. ಓರ್ವ ವ್ಯಕ್ತಿ ಮಾತ್ರ ಉಳ್ಕೊಂಡ. 3 ಸೆಕೆಂಡ್ ವಿಳಂಬ ಆಗಿದ್ರೆ 3 ಆಸ್ಪತ್ರೆಗಳ ಮೇಲೆ ಈ ವಿಮಾನ ಬೀಳ್ತಾ ಇತ್ತು ಅನ್ನೋದು ಗೊತ್ತಾಗ್ತಿದೆ. ಅಪಘಾತದ ಸ್ಥಳದ ಬಲಭಾಗದಲ್ಲಿ ಮಿಲಿಟರಿ ಆಸ್ಪತ್ರೆ ಹಾಗೂ ಸಿವಿಲ್ ಆಸ್ಪತ್ರೆ ಇದೆ. ಗುಜರಾತ್ ಕ್ಯಾನ್ಸರ್ ಸೊಸೈಟಿ ವೈದ್ಯಕೀಯ ಕಾಲೇಜು ಕೂಡ ಇದೆ. ಪೈಲಟ್ ನಿರ್ಲಕ್ಷ್ಯ ವಹಿಸಿದ್ರೆ 3 ಆಸ್ಪತ್ರೆಗಳು ಕೂಡ ಛಿದ್ರ ಆಗ್ತಾ ಇತ್ತು. ಅವ್ರಿಗಿದ್ದಂತ 15-18 ಸೆಕೆಂಡ್ಸ್ ಅಲ್ಲೇ ಅವರು ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ಪೈಲಟ್ ಸುಮಿತ್ ಸಭರ್ವಾಲ್ ಏನಿದ್ದಾರೆ ಅವರು, ಹೀಗಾಗಿ ಮತ್ತಷ್ಟು ಸಾವು ನೋವು ಸಂಭವಿಸದೇ ಇರೋ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಜೂನ್ 12ನೇ ತಾರೀಕು ಏರ್ ಇಂಡಿಯಾ ವಿಮಾನ ದುರಂತ ಆಗಿತ್ತು. ದುರಂತದಲ್ಲಿ 241 ಪ್ರಯಾಣಿಕರು ಸಿಬ್ಬಂದಿ ಸೇರಿ 270 ಜನ ಸಾವನ್ನಪ್ಪಿದ್ರು. ಅದೃಷ್ಟವಶಾತ್ ಅಪಘಾತದಲ್ಲಿ ಒಬ್ಬ ಪ್ರಯಾಣಿಕ ಮಾತ್ರ ಬಚಾವಾಗಿತ್ತು, ರಮೇಶ್ ಅನ್ನುವಂಥ ವ್ಯಕ್ತಿ. ಆದರೆ ಈ ಅಪಘಾತ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುವಂತಿತ್ತು. ಅಲ್ಲಿ ಆ ಅಪಘಾತ ಏನಾಯಿತು, ಅದರ ಪಕ್ಕದಲ್ಲೇ ಬಲಭಾಗದಲ್ಲಿ ಮಿಲಿಟರಿ ಆಸ್ಪತ್ರೆ ಇತ್ತು, ಸಿವಿಲ್ ಆಸ್ಪತ್ರೆ ಇತ್ತು, ಅದೇ ರೀತಿಯಾಗಿ ಈ ಸೊಸೈಟಿ ಅನ್ನುವಂಥ ಮತ್ತೊಂದು ಆಸ್ಪತ್ರೆ ಕೂಡ ಇತ್ತು. ಇಷ್ಟೆಲ್ಲ ಅನಾಹುತಗಳಾಗದೇ ಇರೋ ರೀತಿಯಾಗಿ ತಡೆದಿದ್ದು ಪೈಲಟ್ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಸಮಯ ಪ್ರಜ್ಞೆಯಿಂದಾಗಿ ಇದು ಹಾಸ್ಟೆಲ್ ಮೇಲೆ ಹೋಗಿ, ಅಂದರೆ ಫ್ಲೈಟ್ನ ಮುಂಭಾಗ ಅಥವಾ ನೋಸ್ ಭಾಗ ಏನಿದೆ ಅಲ್ಲಿ ಹೋಗಿ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿತು. ಅಂದರೆ ಇಲ್ಲಿ ಸಾವನ್ನಪ್ಪಿರುವಂಥ ಮೃತರ ಸಂಖ್ಯೆ ಏನಿದೆ ಅದು ಕಡಿಮೆ ಅಂತ ನಾವು ಹೇಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಬದಲಿಗೆ ಈ 3-4 ಆಸ್ಪತ್ರೆಗಳ ಮೇಲೆ ಬಿದ್ದು ಇನ್ನೂ ದೊಡ್ಡ ಅಪಘಾತ ಆಗ್ತಾ ಇತ್ತು. ಅದನ್ನು ಪೈಲಟ್ ತಡೆದಿದ್ದಾರೆ ಅಂತ ಹೇಳೋದು ನಮ್ಮ ಉದ್ದೇಶ.